ಇನ್ನು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಜೊತೆ ಜೈಲು ಪಾಲಾಗಿದ್ದ ಒಎಂಸಿ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ ಅವರನ್ನ ಸಿಬಿಐ ಅಧಿಕಾರಿಗಳು ಬಳ್ಳಾರಿಗೆ ಕರೆತಂದಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಬಳ್ಳಾರಿಗೆ ಕರೆತರಲಾಗಿದ್ದು ಶ್ರೀನಿವಾಸ್ ರೆಡ್ಡಿಯ ಬ್ಯಾಂಕ್ ಖಾತೆಗಳ ಪರಿಶೀಲನೆ ನಡೆಯುತ್ತಿದೆ. ನಗರದ ಆಕ್ಸಿಸ್ ಬ್ಯಾಂಕ್ನಲ್ಲಿ ಸಿಬಿಐ ಅಧಿಕಾರಿಗಳು ಖಾತೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬ್ಯಾಂಕ್ಗೆ ಬಿಗಿ ಭದ್ರತೆ ಒದಗಿಸಲಾಗಿದ್ದು ಬ್ಯಾಂಕ್ನ ಗ್ರಾಹಕರ ಹೊರತು ಮತ್ತೆಲ್ಲರಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಇದೀಗಾಗಲೇ ಶ್ರೀನಿವಾಸ್ ರೆಡ್ಡಿ ಸಹಿತ ಈಗ ಬಳ್ಳಾರಿಗೆ ವಿಚಾರಣೆಗಾಗಿ ಆಗಮಿಸಿದ್ದಾಗಿದೆ. ಸೊ ಆಕ್ಸಿಸ್ ಬ್ಯಾಂಕ್ನ ಆವರಣ ಸದ್ಯದ ಪರಿಸ್ಥಿತಿ ಹೇಗಿದೆ ವಾತಾವರಣ? ದಿವ್ಯಾಶಿ, ಈಗ ಒಳಗೆ ಯಾವ ರೀತಿಯಾದ ವಾತಾವರಣ ಇದೆ ಅಂತಂದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ 6 ಲಾಕರ್ಗಳಲ್ಲಿ ಸುಮಾರು 60 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ದಾಖಲೆ ಪತ್ರಗಳು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಹೊರಗಡೆ ಇರತಕ್ಕಂಥ ವಾತಾವರಣ ಹೇಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಬ್ಯಾಂಕ್ನ ಸಿಬಿಐ ಅಧಿಕಾರಿಗಳು ಪ್ರವೇಶ ಮಾಡಿದ ನಂತರ ಸಿಕ್ಕಾಪಟ್ಟೆ ಬ್ಯಾಂಕಿಗೆ ಒಂದು ಸೆಕ್ಯೂರಿಟಿಯನ್ನು ವಹಿಸಲಾಗಿದೆ. ಜಸ್ಟ್ ಈಗ ಬಂದಿರೋ ಮಾಹಿತಿ ಪ್ರಕಾರ ಕೇವಲ 6 ಲಾಕರ್ಗಳನ್ನು ಓಪನ್ ಮಾಡಿದ್ದಾರೆ. ಅದರಲ್ಲಿ 60 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ದಾಖಲೆ ಪತ್ರಗಳು ವಶಪಡಿಸಿಕೊಂಡ್ರೆ ಅಂತ ಹೇಳಲಾಗ್ತಾ ಇದೆ. ದಿವ್ಯಾ, ಅದರ ಜೊತೆಗೆ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಿದೆಯಾ ವಿಚಾರಣೆಯ ಸಂಬಂಧ? ನರಸಿಂಹಮೂರ್ತಿ, ಹೌದು ದಿವ್ಯಾ, ಮೇಲ್ನೋಟಕ್ಕೆ ಗ್ರಾಹಕರನ್ನ ಒಳಗಡೆ ಬಿಡ್ತಾ ಇದ್ದಾರೆ ಅಂತ ಹೇಳಾಗ್ತಿದೆ ಹೊರತಾಗಿ ಅದರ ಸಮರ್ಪಕವಾಗಿ ಯಾರು ಬ್ಯಾಂಕ್ನೊಳಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಪೊಲೀಸ್ ಫೋರ್ಸ್ ಜನ ಕಿಕ್ಕಿರಿದು ನಿಂತಿರತಕ್ಕಂಥ ಜನ ಈ ಮಧ್ಯದಲ್ಲಿ ಬ್ಯಾಂಕ್ ವಹಿವಾಟನ್ನು ಕೂಡ ಬಹಳಷ್ಟು ಸ್ಥಗಿತಗೊಂಡಿದೆ ಅಂತ ಹೇಳ್ಬೋದಾಗಿದೆ. ದಿವ್ಯಾ, ಇದೀಗಾಗಲೇ ಸಿಬಿಐ ಅಧಿಕಾರಿಗಳು ಆಗಮಿಸಿದ್ದಾರೆ, ಜೊತೆಗೆ ಶ್ರೀನಿವಾಸ್ ರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ. ಸೊ ಅಧಿಕಾರಿಗಳು ಏನಾದ್ರು ಮಾಧ್ಯಮದವರೊಂದಿಗೆ ಮಾತಾಡಿದ್ರಾ ಹೇಗೆ ಅಂತ? ಇಲ್ಲ ದಿವ್ಯಶ್ರೀ, ಅಧಿಕಾರಿಗಳು ಫಸ್ಟ್ ಮೊದಲನೇ ಇದರಿಂದ ದಾಖಲೆ ಮಾಡಿದ ಇದು ಮಾಡಿದಾಗಿಂದ ಕೂಡ ಈಗಿನವರೆಗೂ ಕೂಡ ಯಾವುದೇ ರೀತಿಯಾದ ಮಾಧ್ಯಮದೊಂದಿಗೆ ಮಾತಾಡುವಂತ ಕೆಲಸ ಮಾಡಿಲ್ಲ. ಅವ್ರು ಏನಂತಂದ್ರೆ ತಮ್ಮ ಪಾಡಿಗೆ ತಾವು ಬರ್ತಾ ಇದ್ರೆ ಹೋಗ್ತಾ ಇದ್ರೆ ಕೇವಲ ನಾವು ಅವರು ದೃಶ್ಯಗಳನ್ನ ಮಾತ್ರ ತೆಗಿಲಿಕ್ಕೆ ಅವಕಾಶ ಇದೆ ಹೊರತಾಗಿ ಅವ್ರು ಯಾವುದೇ ರೀತಿಯಿಂದ ಮಾತಾಡಿಲ್ಲ. ಮತ್ತು ನಾವು ಶ್ರೀನಿವಾಸ್ ರೆಡ್ಡಿ ಅವ್ರನ್ನ ಕೂಡ ಮಾತಾಡೋ ಪ್ರಯತ್ನ ಪಟ್ಟಾಗ ಅವ್ರ ಜೊತೆ ಕೂಡ ನಮಗೆ ಮಾತಾಡಲಿಕ್ಕೆ ಅವಕಾಶ ನೀಡಲಿಲ್ಲ. ದಿವ್ಯಾ, ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.